ಬಿಗಿನ್ಸ್. ಇಂಡಿಯನ್ ಪ್ರೀಮಿಯರ್ ಲೀಗ್ 2025ರ ಮೆಗಾ ಆಕ್ಷನ್ಗೆ ಇನ್ನೊಂದೇ ವಾರ ಬಾಕಿ. ಯಾವ ತಂಡಕ್ಕೆ ಯಾರು ಕ್ಯಾಪ್ಟನ್ ಆಗ್ತಾರೆ? ಸ್ಟಾರ್ ಆಟಗಾರರು ಎಷ್ಟು ಕೋಟಿಗೆ ಬಿಡ್ಡಾಗ್ತಾರೆ? ಆರ್ಸಿಬಿ ಫ್ರಾಂಚೈಸಿಯ ಸಾರಥ್ಯ ಯಾರ ಹೆಗಲಿಗೆ ಅನ್ನೋ $1 ಮಿಲಿಯನ್ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಅದರಲ್ಲೂ ಕೂಡ 18ನೇ ಸೀಸನ್ಗೆ ಕಪ್ ಹೊಡಿಲೇಬೇಕು ಅಂತ ಪಣವನ್ನ ತೊಟ್ಟಿರುವಂತ ಬೆಂಗಳೂರು ಫ್ರಾಂಚೈಸಿ ಹೊಸ ಸ್ಟ್ರಾಟಜಿಯೊಂದಿಗೆ ಅಖಾಡಕ್ಕಿಳಿಯಲಿದೆ. ಹರಾಜಿಗೂ ಮುನ್ನ 3 ಮಾತ್ರ ರಿಟೈನ್ ಮಾಡಿಕೊಂಡಿರುವಂತ ತಂಡ ಸ್ಟಾರ್ ಆಟಗಾರರ ಮೇಲೆಯೇ ಕಣ್ಣಿಟ್ಟಿದೆ. ಅದರಲ್ಲೂ ಕೂಡ ಈ 5 ವಿದೇಶಿ ಪ್ಲೇಯರ್ಸ್ ಟಾರ್ಗೆಟ್ ಆಗಿದ್ದಾರೆ. ಅಷ್ಟಕ್ಕೂ ಯಾರು ಆ ವಿದೇಶಿ ಪ್ಲೇಯರ್ಸ್? ಬೆಂಗಳೂರು ಪರ ಕಣಕ್ಕಿಳಿಯುವಂಥ ಫಾರಿನರ್ಸ್ಗೆ ಏನು ಪ್ಲೇಸ್? ಯಾವ ಸ್ಲಾಟ್ನಲ್ಲಿ ಸ್ಟ್ರೆಂತ್ ಆಗಬಲ್ಲರು? ಈ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿ ಆನಂದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರ IPLಗೂ ಮುನ್ನ ಇದೇ ತಿಂಗಳ 24 ಮತ್ತು 25ರಂದು ಸೌದಿ ಅರೇಬಿಯಾದಲ್ಲಿ ಮೆಗಾ ಹರಾಜು ನಡೆಯಲಿದೆ. ಈ ಬಾರಿಯ ಆಕ್ಷನ್ನಲ್ಲಿ ದಾಖಲೆಯ ಮೊತ್ತದಲ್ಲಿ ಆಟಗಾರರು ಮಾರಾಟವಾಗೋದಂತೂ ಪಕ್ಕ. ಅದರಲ್ಲೂ ಕೂಡ ರಿಷಬ್ ಪಂತ್, ಶ್ರೇಯಸ್ ಅಯ್ಯರ್, KL ರಾಹುಲ್, ಅಶ್ವಿನ್, ಯುಜ್ವೇಂದ್ರ ಚಹಲ್ ಖರೀದಿಗೆ ದೊಡ್ಡ ಫೈಟ್ ನಡೆಯಲಿದೆ. ಈಗಾಗಲೇ ಈ 5 ಆಟಗಾರರು $2 ಕೋಟಿ ತಮ್ಮ ಮೂಲ ಬೆಲೆಯನ್ನು ಹೊಂದಿದ್ದಾರೆ. ಮೊಹಮ್ಮದ್ ಶಮಿ ಅವರು ಕೂಡ $2 ಕೋಟಿ ಮೂಲ ಬೆಲೆ ಹೊಂದಿದ್ದಾರೆ. ಎಡಗೈ ವೇಗಿ ಹರ್ಷದೀಪ್ ಸಿಂಗ್ ಸಹ ಇಷ್ಟೇ ಮೌಲ್ಯವನ್ನು ಹೊಂದಿದ್ದಾರೆ. ಗರಿಷ್ಠ $2 ಕೋಟಿ ಮೂಲ ಬೆಲೆ ಹೊಂದಿರುವ ಆಟಗಾರರಲ್ಲಿ ಖಲೀಲ್ ಅಹ್ಮದ್, ಮುಕೇಶ್ ಕುಮಾರ್, ವೆಂಕಟೇಶ್ ಅಯ್ಯರ್, ಆವೇಶ್ ಖಾನ್, ದೀಪಕ್ ಚಹರ್, ಇಶಾನ್ ಕಿಶನ್ ಮತ್ತು ಭುವನೇಶ್ವರ್ ಕುಮಾರ್, ಮೊಹಮ್ಮದ್ ಸಿರಾಜ್ ಕೂಡ ಸೇರಿದಂತೆ ಸಾಕಷ್ಟು ಪ್ಲೇಯರ್ಸ್ ಇದ್ದಾರೆ. ಅಲ್ಲದೆ ವಿದೇಶಿ ಪ್ಲೇಯರ್ಸ್ ಕೂಡ ಭರ್ಜರಿ ಡಿಮ್ಯಾಂಡ್ ಅನ್ನು ಗಿಟ್ಟಿಸಿಕೊಂಡಿದ್ದಾರೆ. ಹರಾಜಿಗೂ ಮುನ್ನ ಯಾವುದೇ ವಿದೇಶಿ ಆಟಗಾರನ ರಿಟೈನ್ ಮಾಡಿಕೊಳ್ಳದಂತ ಬೆಂಗಳೂರು ತಂಡದ ಮಾಲೀಕರು ಹರಾಜಿನ ವೇಳೆ 5 ವಿದೇಶಿ ಪ್ಲೇಯರ್ಸ್ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾರೆಲ್ಲ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ದಕ್ಷಿಣ ಆಫ್ರಿಕಾದ 2 ಆಟಗಾರರು ಟಾರ್ಗೆಟ್. ಆರ್ಸಿಬಿ 3 ದೇಶೀಯ ಆಟಗಾರರನ್ನ ಮಾತ್ರ ಉಳಿಸಿಕೊಂಡಿದೆ. ಆರ್ಸಿಬಿ ಒಬ್ಬರು ವಿದೇಶಿ ಪ್ಲೇಯರ್ಗೂ ಕೂಡ ಮಣೆ ಹಾಕಿಲ್ಲ. ಹೀಗಾಗಿ ಹರಾಜಿನಲ್ಲಿ ವಿದೇಶಿ ಆಟಗಾರರಿಗೂ ಕೂಡ ಬಾಜಿ ಕಟ್ಟಲೇಬೇಕಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅಮೋಘ ಪ್ರದರ್ಶನ ನೀಡ್ತಾ ಇರುವಂಥ ಸ್ಟಾರ್ ಆಟಗಾರರ ಮೇಲೆ ಫ್ರಾಂಚೈಸಿ ಕಣ್ಣಿಟ್ಟಿದೆ. ಹರಾಜಿನಲ್ಲಿ 2 ದಕ್ಷಿಣ ಆಫ್ರಿಕಾದ ಆಟಗಾರರನ್ನ ಟಾರ್ಗೆಟ್ ಮಾಡಲಿದೆ. ಈ ಪಟ್ಟಿಯಲ್ಲಿರೋ ಮೊದಲ ಹೆಸರೇ ಕ್ವಿಂಟನ್ ಡಿಕಾಕ್. ಡಿಕಾಕ್ರನ್ನ ಲಕ್ನೋ ಸೂಪರ್ ಜೈಂಟ್ಸ್ ಹರಾಜಿಗೆ ಬಿಟ್ಟಿದೆ. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್ ಆಗಿರುವಂಥ ಡಿಕಾಕ್ ಅಬ್ಬರಿಸೋಕೆ ಎಲ್ಲ ಸ್ಟ್ರಾಟಜಿ ಕೂಡ ಅವರಲ್ಲಿದೆ. ಹೀಗಾಗಿ ಡಿಕಾಕ್ರನ್ನ ತಂಡಕ್ಕೆ ಸೇರಿಸಿಕೊಳ್ಳೋ ಪ್ಲಾನ್ನಲ್ಲಿದೆ. ಹಾಗೆ ದಕ್ಷಿಣ ಆಫ್ರಿಕಾ ತಂಡದ ಎಡಗೈ ಆರಂಭಿಕ ಆಟಗಾರ ರಿಯಾನ್ ರಿಕಾಲ್ಟನ್ ಅವ್ರಿಗೂ ಕೂಡ ಬಾಜಿ ಕಟ್ಟಬಹುದು. ಚುಟುಕು ಫಾರ್ಮೆಟ್ನಲ್ಲಿ ಆಡಿದ 103 ಪಂದ್ಯಗಳಲ್ಲಿ 2675 ರನ್ಗಳನ್ನು ಸಿಡಿಸಿದ್ದಾರೆ. ಆರ್ಸಿಬಿಗೆ ಬಂದರೆ ವಿರಾಟ್ ಕೊಹ್ಲಿ ಜೊತೆ ಉತ್ತಮ ಇನ್ನಿಂಗ್ಸ್ ಆರಂಭಿಸೋ ಕೆಪಾಸಿಟಿ ಅವರಲ್ಲಿದೆ. ಇಂಗ್ಲೆಂಡ್ನ ಜೋಸ್ ಬಟ್ಲರ್ ಮತ್ತು ಫಿಲ್ ಸಾಲ್ಟ್ ಮೇಲೆ ಕಣ್ಣು. IPLನಲ್ಲಿ ಅದ್ಭುತ ಪ್ರದರ್ಶನದ ಮೂಲಕ ಸೈ ಎನಿಸಿಕೊಂಡಿರುವಂತಹ ಇಂಗ್ಲೆಂಡ್ನ ಜೋಸ್ ಬಟ್ಲರ್ ಹಾಗೆ ಫಿಲ್ ಸಾಲ್ಟ್ ಮೇಲೆ ಆರ್ಸಿಬಿ ಕಣ್ಣಿಟ್ಟಿದೆ. ಈ 2 ಆಟಗಾರರು ವಿಕೆಟ್ ಕೀಪರ್, ಬ್ಯಾಟರ್ ಹಾಗೆ ಆರಂಭಿಕ ಆಟಗಾರರಾಗಿ ತಂಡಕ್ಕೆ ಬಲ ತುಂಬಬಲ್ಲರು. ಫಿಲ್ ಸಾಲ್ಟ್ 34 T20 ಪಂದ್ಯಗಳಲ್ಲಿ 38.77ರ ಸರಾಸರಿಯಲ್ಲಿ 1047 ರನ್ಗಳನ್ನು ಸಿಡಿಸಿದ್ದಾರೆ. ಇದರಲ್ಲಿ 3 ಶತಕ ಹಾಗೆ 3 ಅರ್ಧ ಶತಕಗಳು ಸೇರಿವೆ. ರಾಜಸ್ಥಾನ ರಾಯಲ್ಸ್ ತಂಡದಿಂದ ಹೊರಬಿದ್ದಿರುವಂತಹ ಬಟ್ಲರ್ ಅವರನ್ನ ತಂಡಕ್ಕೆ ಸೇರಿಸಿಕೊಳ್ಳೋಕೆ ಆರ್ಸಿಬಿ ಪ್ಲಾನ್ ಮಾಡಿಕೊಳ್ತಾ ಇದೆ. ಬಟ್ಲರ್ ಈಗಾಗಲೇ IPLನಲ್ಲಿ 7 ಶತಕ ಸಿಡಿಸಿ ಮಿಂಚಿದ್ದಾರೆ. ಆಸ್ಟ್ರೇಲಿಯಾ ಆಟಗಾರ ಜೋಶ್ ಇಂಗ್ಲಿಸ್ ಯಾರ ಪಾಲು? ಇನ್ನು ಆಸ್ಟ್ರೇಲಿಯಾ ತಂಡದ ಸ್ಟಾರ್ ಆಟಗಾರ ಜೋಶ್ ಇಂಗ್ಲಿಸ್ ಅವರ ಮೇಲೂ ಕೂಡ ಬೆಂಗಳೂರು ಫ್ರಾಂಚೈಸಿ ಟಾರ್ಗೆಟ್ ಮಾಡಿದೆ. ವಿಕೆಟ್ ಕೀಪರ್ ಆಗಿಯೂ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನು ಇವರು ಹೊಂದಿದ್ದಾರೆ. ಅಲ್ಲದೆ ಕ್ಲಾಸಿಕ್ ಆಗಿ ಬ್ಯಾಟಿಂಗ್ ಕೂಡ ಮಾಡಬಲ್ಲರು. ಸಾಕಷ್ಟು ಲೀಗ್ಗಳಲ್ಲೂ ಕೂಡ ತಮ್ಮ ಬ್ಯಾಟಿಂಗ್ ಪವರ್ನ ಪ್ರೂವ್ ಮಾಡಿದ್ದಾರೆ. ಕಳೆದ ಸೆಪ್ಟೆಂಬರ್ನಲ್ಲಿ ಸ್ಕಾಟ್ಲೆಂಡ್ ವಿರುದ್ಧದ 2ನೇ T20 ಪಂದ್ಯದಲ್ಲಿ ಸ್ಫೋಟಕ ಶತಕ ಸಿಡಿಸಿ ಮಿಂಚಿದ್ರು. ಕೇವಲ 43 ಎಸೆತಗಳಲ್ಲಿ ಶತಕ ಪೂರೈಸುವ ಮೂಲಕ ದಾಖಲೆ ಬರೆದಿದ್ರು. ಆಸ್ಟ್ರೇಲಿಯಾ ಪರ T20 ಕ್ರಿಕೆಟ್ನಲ್ಲಿ ಅತಿ ವೇಗದ ಶತಕ ಸಿಡಿಸಿದ ದಾಖಲೆ ಜೋಸ್ ಇಂಗ್ಲಿಷ್ ಅವರ ಪಾಲಾಗಿದೆ. ಮ್ಯಾಕ್ಸಿ, ಜಾಕ್ಸ್ ಮತ್ತು ಸಿರಾಜ್ಗೆ RTM ಕಾರ್ಡ್ ಬಳಕೆ. 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಆರ್ಸಿಬಿ ಟೀಮ್ ಮೊದಲು ರಿಟೈನ್ ಮಾಡಿಕೊಂಡಿದ್ದೆ ವಿರಾಟ್ ಕೊಹ್ಲಿ ಅವರನ್ನ. 2ನೇ ಆಯ್ಕೆ ರಜತ್ ಪಟಿದಾರ್ ಹಾಗೆ 3ನೇ ಆಯ್ಕೆಯಾಗಿ ಯಶ್ ದಯಾಳ್ ಅವರನ್ನ ಮಾತ್ರ ಉಳಿಸಿಕೊಂಡಿದೆ. ವಿರಾಟ್ ಕೊಹ್ಲಿ ಅವರಿಗೆ ಬರೋಬ್ಬರಿ $21 ಕೋಟಿ ನೀಡಿದರೆ ರಜತ್ ಪಟಿದಾರ್ ಅವರಿಗೆ $11 ಕೋಟಿ ಹಾಗೆ ಯಶ್ ದಯಾಳ್ ಅವರಿಗೆ $5 ಕೋಟಿ ನೀಡಿದೆ. ಈ ಮೂವರಿಗಾಗಿ ಆರ್ಸಿಬಿ ಸುಮಾರು $37 ಕೋಟಿ ಖರ್ಚು ಮಾಡಿದೆ. ಇಷ್ಟೇ ಅಲ್ಲದೆ ಇನ್ನೂ 3 ಆಟಗಾರನ ಉಳಿಸಿಕೊಳ್ಳೋಕೆ ಅವಕಾಶ ಕೂಡ ಇದೆ. ಅದು ಹೇಗಂದ್ರೆ ಮೆಗಾ ಹರಾಜಿಗೂ ಮುನ್ನ ಆರ್ಸಿಬಿ 3 ಆಟಗಾರರ ಮೇಲೆ RTM ಕಾರ್ಡ್ ಬಳಕೆಯನ್ನು ಮಾಡಬಹುದು. RTM ಕಾರ್ಡ್ನ ಮೂಲಕ ಹರಾಜಿನ ವೇಳೆ ತಂಡಕ್ಕೆ ಸೇರಿಸಿಕೊಳ್ಳಬಹುದು. ಮೊಹಮ್ಮದ್ ಸಿರಾಜ್, ಗ್ಲೆನ್ ಮ್ಯಾಕ್ಸ್ವೆಲ್ ಹಾಗೆ ವಿಲ್ ಜಾಕ್ಸ್ ಅವರನ್ನ ಬಿಡುಗಡೆ ಮಾಡಿದ್ದು ಹರಾಜಿಗೂ ಮುನ್ನ ಈ 3 ಮೇಲೆ RTM ಬಳಸೋಕೆ ಪ್ಲಾನ್ ಮಾಡ್ಕೊಂಡಿದೆ. ಯಾವುದೇ ಫ್ರಾಂಚೈಸಿ ಈ 3 ಮೇಲೆ ಬಿಡ್ ಮಾಡಿದ್ರೆ ಅಷ್ಟು ದುಡ್ಡನ್ನು ಅವರಿಗೆ ಕೊಟ್ಟು ಆರ್ಸಿಬಿ ಮತ್ತೆ ಇವರನ್ನ ತಂಡಕ್ಕೆ ಸೇರಿಸಿಕೊಳ್ಳಬಹುದು. ಹೀಗೆ ಸಿರಾಜ್ ಮತ್ತು ಮ್ಯಾಕ್ಸ್ವೆಲ್, ವಿಲ್ ಜಾಕ್ಸ್ ಅವರನ್ನ ಉಳಿಸಿಕೊಳ್ಳಬಹುದು. ಅಲ್ಲಿಗೆ ಮ್ಯಾಕ್ಸಿ ಮತ್ತು ವಿಲ್ ಜಾಕ್ಸ್ ಕಮ್ ಬ್ಯಾಕ್ ಮಾಡಿದ್ರೆ ಉಳಿದ ವಿದೇಶಿ ಆಟಗಾರರನ್ನ ಹರಾಜಿನಲ್ಲೇ ಖರೀದಿ ಮಾಡಬೇಕಾಗುತ್ತೆ.
ಒಟ್ಟಲ್ಲಿ ಬೆಂಗಳೂರು ತಂಡಕ್ಕೆ ಕ್ಯಾಪ್ಟನ್, ಓಪನರ್, ವಿಕೆಟ್ ಕೀಪರ್, ಫಿನಿಷರ್, ಬೌಲರ್ ಹೀಗೆ ಎಲ್ಲ ಸ್ಕಾಟ್ಲೆಂಡ್ ಕೂಡ ಆಟಗಾರರ ಅವಶ್ಯಕತೆ ಇದೆ. ಪಂಜಾಬ್ ಕಿಂಗ್ಸ್ ಬಿಟ್ಟರೆ ಪರ್ಸ್ನಲ್ಲಿ ಅತಿ ಹೆಚ್ಚು ಮೊತ್ತ ಹಣವನ್ನು ಹೊಂದಿರೋದೇ ಬೆಂಗಳೂರು ಫ್ರಾಂಚೈಸಿ. ಹೀಗಾಗಿ ಸ್ಟಾರ್ ಪ್ಲೇಯರ್ಸ್ ತಂಡಕ್ಕೆ ಬರೋದಂತೂ ಗ್ಯಾರಂಟಿ. ನಿಮ್ಮ ಪ್ರಕಾರ ಯಾವ ವಿದೇಶಿ ಆಟಗಾರರು ತಂಡಕ್ಕೆ ಬಂದರೆ ಬೆಸ್ಟ್ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.